ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ. ಇವತ್ತು ನಾನು ಹೆಚ್ಚಿನವರಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆಗಳಲ್ಲಿ ಒಂದಾದ ವೆರಿಕೋಸ್ ಅಲ್ಸರ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ವೆರಿಕೋಸ್ ಅಲ್ಸರ್ ಅಂದರೆ ಏನು, ಇದರ ಕಾರಣಗಳೇನು, ಇದನ್ನು ಹೇಗೆ ತಡೆಗಟ್ಟಬಹುದು ಮತ್ತು ನಮ್ಮಲ್ಲಿ ಮಾಡುವ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವೆರಿಕೋಸ್ ಅಲ್ಸರ್ ಅಥವಾ ವೀನಸ್ ಸ್ಟಾಸಿಸ್ ಅಲ್ಸರ್ ಇದು ಸಾಮಾನ್ಯ ಗಾಯಕ್ಕಿಂತ ಹೆಚ್ಚಿನ ಟೈಮ್ ಬೇಕಾಗುತ್ತೆ ಇದನ್ನು ಕ್ಯೂರ್ ಮಾಡಲಿಕ್ಕೆ, ಅಂದರೆ ಗುಣ ಮಾಡಲಿಕ್ಕೆ. ಡಿಆಕ್ಸಿಜನೇಟ್ ಬ್ಲಡ್ ಅಥವಾ ಅಶುದ್ಧ ರಕ್ತವು ಕಾಲಿನಿಂದ ಹೃದಯಕ್ಕೆ ಹಿಂತಿರುಗಲು ಅಸಾಧ್ಯವಾದಾಗ ಕಾಲಿನಲ್ಲಿರುವ ರಕ್ತನಾಳಗಳಿಗೆ ಒತ್ತಡವನ್ನು ಹೇರ್ತದೆ. ಈ ಒತ್ತಡದಿಂದ ಕಾಲಿನಲ್ಲಿರುವ ಅಂಗಾಂಶಗಳಿಗೆ ಡ್ಯಾಮೇಜ್ ಬಂದು ಅಲ್ಲಿ ಹುಣ್ಣು ಫಾರ್ಮ್ ಆಗಿ ಅದು ಅಲ್ಸರಿಗೆ ಕಾರಣವಾಗ್ತದೆ. ಇನ್ನು ಇದರ ಕಾರಣಗಳನ್ನು ತಿಳಿಸ್ತೇನೆ. ವೆರಿಕೋಸ್ ವೇನ್ ಇದರ ಮೂಲ ಕಾರಣ. ಇನ್ನು ವೀನಸ್ ಇನ್ಸಫಿಷಿಯನ್ಸಿ ಅಂದರೆ ಕಾಲಿನಲ್ಲಿರುವ ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತ ಚಲನೆಯು ತಡೆ ಉಂಟಾದಾಗ ಕಾಲಿನಲ್ಲಿರುವ ರಕ್ತನಾಳಗಳಿಗೆ ಪ್ರೆಷರ್ ಬಂದು ಅಲ್ಲಿ ಸ್ಕಿನ್ ಡ್ಯಾಮೇಜ್ ಆಗಿ ಅದು ವೆರಿಕೋಸ್ ಅಲ್ಸರಿಗೆ ಕಾರಣವಾಗ್ತದೆ. ಇನ್ನು ಕೆಲವು ಕಾರಣಗಳಂದರೆ ಮಧುಮೇಹ, ಅಧಿಕ ರಕ್ತದೊತ್ತಡ, ಅಧಿಕ ಬೊಜ್ಜು, ಮಹಿಳೆಯರಲ್ಲಿ ಋತುಬಂಧ, ಇತರ ಸಮಸ್ಯೆಗಳಿಂದ ವೆರಿಕೋಸ್ ಅಲ್ಸರ್ ಉಂಟಾಗುವ ಚಾನ್ಸಸ್ ಇದೆ. ಇನ್ನು ನಾವಿದನ್ನು ಹೇಗೆ ತಡೆಗಟ್ಟಬಹುದು? ಅಧಿಕ ಬೊಜ್ಜು ಅಂದರೆ ವೆಯ್ಟ್ ಜಾಸ್ತಿ ಇರುವವರು ತೂಕವನ್ನು ಕಡಿಮೆ ಮಾಡುವುದು, ಮಧುಮೇಹ, ಅಧಿಕ ರಕ್ತದೊತ್ತಡ ಇರುವವರು ಅದನ್ನು ಸಮತೋಲನದಲ್ಲಿಟ್ಕೊಳ್ಳುವುದು, ಇನ್ನು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವವರು ಕೂತ್ಕೊಂಡು ಅಥವಾ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತಗೊಳ್ಳೋದು, ಈ ಥರ ಮಾಡೋದ್ರಿಂದ ನಾವು ಇದನ್ನು ತಡೆಗಟ್ಟಬಹುದು. ಇನ್ನು ನಮ್ಮಲ್ಲಿ ಮಾಡುವ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಡ್ರೆಸ್ಸಿಂಗ್ ಮಾಡೋದು. ಗಾಯವನ್ನು ಪ್ರತಿದಿನವೂ ಡ್ರೆಸ್ಸಿಂಗ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದಿನ ಡ್ರೆಸ್ಸಿಂಗ್ ಮಾಡಿ ಆದಮೇಲೆ ಮತ್ತೆ ಅದನ್ನು 2-3 ದಿನ ಹಾಗೆ ಇಟ್ಕೊಂಡಿರ್ತಾರೆ. ಸೊ ಆವಾಗ ಗಾಯ ಏನಾಗುತ್ತೆ ಮತ್ತು ಜಾಸ್ತಿಯಾಗಿ ಗುಣ ಆಗಲಿಕ್ಕೆ ಇನ್ನೂ ಟೈಮ್ ತಗೊಳ್ಳುತ್ತೆ. ಸೊ ಪ್ರತಿದಿನವೂ ಡ್ರೆಸ್ಸಿಂಗ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನಾವು ಮಾಡೋದೇನೆಂದರೆ ಸೂಜಿ ಚಿಕಿತ್ಸೆ ಅಂದರೆ ಅಕ್ಯುಪಂಚರ್ ಅಂತ ಹೇಳ್ತೇವೆ. ಸೂಜಿ ಚಿಕಿತ್ಸೆ ಮಾಡೋದ್ರಿಂದ ಕಾಲಿನಲ್ಲಿರುವ ಊತ, ಇನ್ನು ನೋವಿರುವವರಿಗೆ ನೋವು ಕಡಿಮೆ ಆಗುತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಕಾಲಿನಲ್ಲಿರುವ ಗಾಯ ಗುಣ ಆಗಲಿಕ್ಕೆ ಈಸಿ ಆಗುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಯಟ್ ಆ್ಯಂಡ್ ಡಯಟ್ರಿ ಸಪ್ಲಿಮೆಂಟ್ಸ್ ಅಂದರೆ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕು. ಅದರಲ್ಲಿ ಮೇಯ್ನಾಗಿ ಹಾಲು ಮತ್ತು ಗೋಧಿ. ಇನ್ನು ಇತರ ಪ್ರೋಟೀನ್ಗಳನ್ನು ನೀವು ಎಷ್ಟು ಕಡಿಮೆ ಮಾಡ್ತೀರೋ ಗಾಯನೂ ಅಷ್ಟೇ ಬೇಗ ಗುಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕ್ಲಿನಿಕ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.